ಕೊಟ್ಟಿದ್ದೇವೆ. ಆಗಿರ್ತಕ್ಕಂಥ ಇಂಡಿಸಿಪ್ಲಿನ್ಗೆ ತಗೊಂಡಿರೋ ಕ್ರಮ ಹೊರತು ಬೇರೆ ಯಾವುದೂ ಅಲ್ಲ. ವೈಯಕ್ತಿಕ ವಿಚಾರಗಳೇ ಅಲ್ಲ ಅದರಲ್ಲಿ. ಆಮೇಲೆ ಅವರೇ ಬಂದು ಹೇಳ್ತಾರೆ ರಾಹುಲ್ ಗಾಂಧಿ ವಿಚಾರಧಾರೆಗೆ ನನ್ನ ಬೆಂಬಲ ಇದೆ ಅಂತ ನಿನ್ನೆ ಹೇಳಿದ್ದಾರೆ. ಹಾಗಾದರೆ 24 ಗಂಟೆಗಳ ನಂತರ ಪಾರ್ಟಿಯ ಸ್ಟ್ಯಾಂಡ್ ಏನು? ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರಿ? ಮತಗಳ್ಳತನದ ಆರೋಪದ ನಾನು ಹೇಳ್ತಾ ಇದ್ದೀನಲ್ಲ, ಅಧಿಕೃತ ವಕ್ತಾರ ಹೇಳ್ತಾ ಇದ್ದೀನಿ ಕೇಳಿ. ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಒನ್ ರೀಸನ್, ದೇರ್ ಬಿ ಮೆನಿ ರೀಸನ್ಸ್ ಆಫ್ ಇಟ್. ಇಂಡಿಸಿಪ್ಲಿನ್ ಕಾಗ್ನಿಷನ್ ತಗೊಂಡಿರ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ ನಮ್ಮಲ್ಲಿ. ಅಂದ್ರೆ ನಮ್ಮ ಇವಾಗ ಅವರು ಕೇಂದ್ರದಲ್ಲಿ ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಕೈ ಬಿಟ್ಟ ಯಾಕೆ ಬಿಟ್ರಿ ಅಂತ ಅದನ್ನೊಂದು ಅಧಿಕೃತವಾಗಿ ಕೇಳುವ ಅಧಿಕಾರವೂ ಜನರಿಗಿಲ್ವಾ? ಒಳ್ಳೆ ಕಥೆ ಆಯ್ತಲ್ಲ. ಉಪರಾಷ್ಟ್ರಪತಿಗಳನ್ನ ಯಾವ ರೀತಿ ಕಿತ್ತಾಕಿದ್ರು ಮಾತಾಡಿದ್ರು, ಅವ್ರಿಗೂ ಕೇಳಿದ್ವಿ ನಾವು ಯಾಕೆ ಉಪರಾಷ್ಟ್ರಪತಿಗಳ ಎರಡೆರಡು ದಿವಸ ಡಿಬೇಟ್ ಮಾಡಿದ್ವಿ ಉಪರಾಷ್ಟ್ರಪತಿಗಳ ರಾಜೀನಾಮೆಯ ಬಗ್ಗೆ. ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರ ಪ್ರಶ್ನೆ ಮಾಡಿ ಉಪರಾಷ್ಟ್ರಪತಿಗಳು ಅನಾರೋಗ್ಯದ ಕಾರಣಕ್ಕೆ ರಾಜೀನಾಮೆ ಅಂದ್ರು. ಇದನ್ನ ನಂಬೋದಕ್ಕಾಗೋದಿಲ್ಲ ನಮಗೆ ಅಂತ ಅವ್ರನ್ನ ಕೇಳಿದೀವಿ ನಾವು. ಏನ್ ಅನಾರೋಗ್ಯ? ಬೆಳಗ್ಗೆಯಿಂದ ಆರಾಮಾಗಿ ಕೂತ್ಕೊಂಡು ಹೌಸ್ ಕೇಳಿದೀವಿ ನಾವು. ಉಪರಾಷ್ಟ್ರಪತಿಗಳೇನು ವಜಾ ಮಾಡಿಲ್ವಲ್ಲ. ಎಸ್, ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಶಾಸಕರು ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ತೆಂಗಿನಕಾಯಿ ಅವರೇ. ಎಸ್, ದೇವರಾಜ್ ಅವರೇ, ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಡ್ತಾರೆ. ಹ್ಯಾವ್ ಸಮ್ ಪೇಷನ್ಸ್, ವೇಟ್ ಮಾಡಿ ಒಂದು ಸ್ವಲ್ಪ. ಅಷ್ಟೇನು ಅರ್ಜೆಂಟ್ ಇದೆ? ಇಲ್ಲ ಸರ್, ಇದು ಜನರ ಪ್ರಶ್ನೆಗಳನ್ನು ಕೇಳಿ ಈಗ ಇಲ್ಲ. ಸಂಪೂರ್ಣವಾಗಿ ಆರಿಕೆ ಉತ್ತರ ಮತ್ತೆ ಜವಾಬ್ದಾರಿಯಿಂದ ನುಳ್ಳಿಸ್ಕೊಳ್ತಕ್ಕಂಥ ಉತ್ತರ ನನ್ನ ಕಾಂಗ್ರೆಸ್ ವಕ್ತಾರರಿಂದ. ಯಾಕೆಂತಂದ್ರೆ ಈಗ ನೀವಾಗಲೇ ಮೊದಲೇ ಈ ಒಂದು ಚರ್ಚೆನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಒಂದು ಮಾತನ್ನೇ ಹೇಳಿದ್ರಿ. ಏನು, ಇವತ್ತು ನಾನು ಆಟಂ ಬಾಂಬನ್ನು ಸಿಡಿಸಿದ್ರೆ ಚುನಾವಣಾ ಆಯೋಗ ಈ ದೇಶದಲ್ಲಿ ನೆಲ ಕಚ್ಚುತ್ತೆ ಅಂತಕ್ಕಂಥ ಮಾತನ್ನು ತಾವು ಹೇಳಿದ್ರಿ. ಈಗ ಶ್ರೀಯುತ ರಾಜಣ್ಣವರು ಸತ್ಯ ನುಡಿಯೋದ್ರ ಮುಖಾಂತರ ಶ್ರೀಯುತ ರಾಹುಲ್ ಗಾಂಧಿ ಕೈಲಿರ್ತಕ್ಕಂಥ ಆಟಂ ಬಾಂಬ್ ಅಲ್ಲ, ಹಾಟಿಕೆ ಬಾಂಬ್ ಅಂತಕ್ಕಂಥ ಒಂದು ಪ್ರೂವ್ ಅನ್ನು ಅವ್ರು ಮಾಡಿಬಿಟ್ರು. ಸತ್ಯ ಹೇಳಿ ನಿಮಿಷ, ನೀವು ಈ ಸಂದರ್ಭದಲ್ಲಿ ರಾಜಣ್ಣ ಅವರ ಹೇಳಿಕೆಯನ್ನು ತಿರುಚುವುದು ಬೇಡ. ಇಲ್ಲ ಸರ್, ಅವ್ರ ಅಕ್ರಮ ನಡೆದಿಲ್ಲ ಅಂತ ಹೇಳಿಲ್ಲ. ನಾವು ನೋಡಬೇಕಾಗಿತ್ತು. 6 ತಿಂಗಳ ಮೊದಲೇ ನಮ್ಮ ಕೈಗೆ ಆ ಪರಿಜ್ಞಾನ ರಾಜಕೀಯ ಪಕ್ಷಗಳಿಗೆ ಇರಬೇಕಾಗಿತ್ತು. ಅದನ್ನೇ ನಾನು ಹೇಳ್ತಿರೋದು. ಆ ಪರಿಜ್ಞಾನ ಸರ್, ನಿಮ್ಗೆ ಒಂದೇ ಒಂದು ಸತ್ಯ ಹೇಳ್ತೀನಿ. ಚುನಾವಣಾ ಅಕ್ರಮ ಮಹದೇವಪುರದಲ್ಲಿ ನಡೆದಿಲ್ಲ ಅಂತ ರಾಜಣ್ಣ ಹೇಳಿಲ್ಲ. ನಾವು ಸರ್, ನಾನು ಅದನ್ನೇ ಹೇಳ್ತಿರೋದು. ಖಂಡಿತವಾಗಿಯೂ ಮಹದೇವಪುರ ಒಂದೇ ಒಂದು ಬಿಟ್ಬಿಡಿ ಸರ್. ನೀವು ಮಹದೇವಪುರದ ಇಷ್ಟೆಲ್ಲ ಹೇಳ್ತಿರಲ್ವಾ, ಅಲ್ಲಿಗೆ ಏನೋ ಬಿಜೆಪಿ ಲೀಡ್ ತೊಗೊಂಡ್ಬಿಡ್ತು ಅಂದ್ಬಿಟ್ಟು ಇಷ್ಟೆಲ್ಲ ನೀವು ಮಾತಾಡ್ತೀರಿ. ಇವತ್ತು ಮಹದೇವಪುರದಲ್ಲಿ ಇದು ನಮ್ಮ ಎಂಟರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಕೇಂದ್ರದ ಕಾನ್ಸ್ಟಿಟ್ಯೂನ್ಸಿನಲ್ಲಿ 8 ಬರುತ್ತೆ. 8ರಲ್ಲಿ 4 ಇವ್ರು ಲೀಡ್ ಇದ್ದಾರೆ, 4 ಅವ್ರು ಲೀಡ್ ಇದಾರಲ್ವರ. ಅದರಲ್ಲಿ ನೀವು ಸರ್ವಜ್ಞ ನಗರದಲ್ಲಿ ಹಿಂದಿನ ಚುನಾವಣೆಯಲ್ಲಿ 39,000 ಲೀಡು ಕಾಂಗ್ರೆಸ್, ಈ ಚುನಾವಣೆಯಲ್ಲಿ 75,000 ಲೀಡು. ಅಲ್ಲಿ ಸಂಘಟನೆ ಆಗಿದೆ ಕಾಂಗ್ರೆಸ್. ನೀವು ಹೇಳ್ಕೊಂತಿದ್ರಿ, ನಿಮಗೆ ಬೇಕಾಗಿರೋ ಸತ್ಯ ಅರ್ಧ ಸತ್ಯ ಅದನ್ನೇ ಹೇಳ್ತಿರೋದು. ಕಾಂಗ್ರೆಸ್ ಹೇಳ್ತಿರ್ತಕ್ಕಂಥದ್ದು, ರಾಜಣ್ಣ ಹೇಳಿದ್ದು ಅದನ್ನೇ. ನೀವು ಹೇಳ್ತಿರೋದು ಅರ್ಧ ಸತ್ಯ. ಪೂರ್ಣ ಸತ್ಯ ಜನಗಳ ಮುಂದೆ ಇಡಿ ಅಂತ ರಾಜಣ್ಣವರು ಇಂಡೈರೆಕ್ಟ್ ಆಗಿ ಹೇಳಿದ್ದು. ಪೂರ್ಣ ಸತ್ಯ ಏನು ಗೊತ್ತರ ಸರ್, ಇವತ್ತೊಂದು ದಿವಸ ನಿನ್ನೆ ಪ್ರಶಾಂತ್ ನಾಥ್ ಅವರು ಒಂದು ಕರೆಕ್ಟ್ ಆದಂಥ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಸರ್, ತಾವು JDS ನಲ್ಲಿದ್ದೀರಿ, ನೈಸ್ನ ವಿರುದ್ಧ ದೇವೇಗೌಡರದ ಸ್ಟ್ಯಾಂಡ್ ಇದೆ. ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದ್ದು ನಿಮ್ಮ ಪಕ್ಷದ ಸಚಿವರೊಬ್ಬರು ನೈಸ್ನ ಪರವಾಗಿ ಸ್ಟ್ಯಾಂಡ್ ಅನ್ನು ತಗೊಂಡ್ರೆ ಸಂಪುಟದಲ್ಲಿ ಇಟ್ಕೋತಿದ್ರ ನೀವು? ಅಲ್ಲ, ಖಂಡಿತವಾಗಿ ಇಟ್ಕೋತಿರ್ಲಿಲ್ಲ. ಖಂಡಿತವಾಗಿ ಅದನ್ನ ನಮ್ಮ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು. ಅವ್ರು ಮಾಡಿದ್ದಾರೆ. ನಾವು ಅದನ್ನೇ ಸರ್ ನಾನು ಖಂಡಿತವಾಗಿ ರಾಜಣ್ಣ ಅವ್ರು ಹೇಳಿದ್ದನ್ನು ಮತ್ತೆ ರಾಹುಲ್ ಗಾಂಧಿ ಅವ್ರು ಮಾಡ್ತಿರೋದ್ರ ಬಗ್ಗೆ ಇರ್ತಕ್ಕಂತಹ ಒಂದು ದ್ವಂದ್ವಗಳನ್ನ ನಾನು ಹೇಳ್ತಿದ್ದೀನೋ ಹೊರತು ಅವ್ರು ಮಾಡಿ ಸರಿನೋ ತಪ್ಪು ಅನ್ನೋದು ಅವ್ರ ಪಕ್ಷದ ವಿವೇಚನೆ ಬಿಟ್ಟಿದ್ದಂಥ ವಿಷಯ. ಇವತ್ತು ನೀವು ಇಷ್ಟೆಲ್ಲ ನಾವು ಹೇಳ್ತೀವಲ್ಲ ಸರ್, ಇವತ್ತು ನಮಗೆ ಏನಾಗ್ತಿದೆ, ಈಗ ನಾವು ಒಂದು ಕೋರಿಕೆಯನ್ನು ಕೊಡ್ತಿದ್ದೀವಿ ಸರ್. ಇವತ್ತು ಪಕ್ಷಾಂತರದ ವಿಷಯದಲ್ಲಿ ಮತ್ತು ಮತಗಳತನದ ವಿಷಯದಲ್ಲಿ ಹೆಚ್ಚಿಗೆ ಅನಾಹುತಗಳನ್ನು ಅನುಭವಿಸಿರೋದು ನಾವು. ಪ್ರಾದೇಶಿಕ ಪಕ್ಷಗಳು ಇವತ್ತಿನ ದಿವಸ ಅನಾಹುತಗಳನ್ನ ಅನುಭವಿಸಿರ್ತಕ್ಕಂಥದ್ದು, ನಷ್ಟ ಆಗಿರ್ತಕ್ಕಂಥದ್ದು ನಮಗೆ. ಇವತ್ತು ಸರ್ ಬೆಂಗಳೂರಿನಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಒಂದೇ ಒಂದು ರಸ್ತೆ ದಾಟಿದ್ರೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗುತ್ತೆ ಮನೆ. ಅವ್ರು ಯಾವುದೇ ಕಾರಣಕ್ಕೂ ನಾವು ಮನೆ ಬದಲಾಯಿಸ್ಕೊಳ್ಳಲ್ಲ ಸರ್. ಅಯ್ಯೋ, ಒಂದು ರಸ್ತೆ ತಾನೇ, ಅಲ್ಲೇ ಹೋಗಿ ರೇಷನ್ ತಂದ್ರೆ ಆಯ್ತು, ಇದು ಪ್ರಶ್ನೆ ಅಲ್ಲಿಗೆ ಬರುತ್ತೆ. ಅಲ್ಲ, ಸತ್ಯ ಅಷ್ಟರ ಮಟ್ಟಿಗೆ ಸರ್. ಬೆಂಗಳೂರಿನಲ್ಲಿ ಯಾಕೆ ಹೇಳಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಆಗಲ್ಲ ಅಂತಂದ್ರೆ ಈ ಕಾರಣಗಳೇ ಸತ್ಯ. ಇದೇ ಸತ್ಯ ಸರ್. ಎಲ್ಲರೂ ಮುಚ್ಕೊಂತಾ ಇದ್ದಾರೆ. ನಾನು ನೇರವಾಗಿ ಒಪ್ಕೊಂತಾ ಇದ್ದೀನಿ ನಾನು ಸರ್. ಸರ್, ಪ್ರತಿಯೊಬ್ಬ MLA ಸರ್ ಇವತ್ತೊಂದು ದಿವಸ ಅವ್ನ ಕೈ ಕೆಳಗಡೆ ಇರ್ತಕ್ಕಂಥ ರೆವಿನ್ಯೂ ಅಧಿಕಾರಿಗಳು ಹಿಡ್ಕೊಟ್ಟು ನಗರದ ಮಟ್ಟದಲ್ಲಿ ಖಂಡಿತ ಇಂತಿಷ್ಟು. KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಯಾಕೆ ವಜಾ ಮಾಡಲಾಯಿತು? ಮುಖ್ಯಮಂತ್ರಿಗಳು ಸದನ ನಡೀತಾ ಇರುವ ಸಂದರ್ಭದಲ್ಲಿ ನಡೆದ ಈ ಬೆಳವಣಿಗೆಗಳ ಬಗ್ಗೆ ಸದನದಲ್ಲಿ ಹೇಳುವ ಮೂಲಕ ರಾಜ್ಯದ ಜನರಿಗೆ ಮಾಹಿತಿ ಕೊಡಬೇಕು. ಕೇಳುವಂಥದ್ದು ರಾಜ್ಯದ ಜನರ ಹಕ್ಕು. ನಮ್ಮ ಪರವಾಗಿ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ನಾಗರಾಜ್ ಅವರು ಹೇಳ್ತಾರೆ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಿ? ಹ್ಯಾವ್ ಪೇಷನ್ಸ್. ಇಲ್ಲ ಸರ್, ಖಂಡಿತವಾಗಿ. ಯಾಕೆಂತ ಚರ್ಚೆ ಮಾಡೋದು ವಿಷಯಗಳು ಬಹಳ ಇದಾವೆ. ಇದೇ ವಿಷಯ ಯಾಕೆ ಹೇಳಬೇಕು? ಇವತ್ತು ನೋಡಿ, ಪ್ರಿರಾಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಅಂದ್ರೆ ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದದು ಸರ್. ನೆನ್ನೆ ಇಲ್ಲ, ಪ್ರಿರಾಗೇಟಿವ್ ಅಂತಕ್ಕಂಥ ಮಾತೇ ತಪ್ಪು ಸರ್. ಜವಾಬ್ದಾರಿ ಇವತ್ತು ದಿವಸ ಮುಖ್ಯಮಂತ್ರಿಗಳ ಮೇಲೆ. ಯಾಕೆಂತಂದ್ರೆ ಅವರ ವಿವೇಚನೆ ಅಡಿಯಲ್ಲಿ
ರೀತಿಯಲ್ಲಿ ಇವತ್ತಿನ ದಿವಸ ಅವರನ್ನು ಆಯ್ಕೆ ಮಾಡ್ಕೊಂಡಂಥದ್ದು, ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡಂಥದ್ದು ಹೌದು. ಮಾಡ್ಕೊಂಡಾಗ ನಮ್ಮ ರಾಜ್ಯದ ಜನತೆಗೆ ನೀವು ತಿಳಿಸಿದ್ರಿ. ಅದೇ ರೀತಿ ತಿಳಿಸುವಂತ ಜವಾಬ್ದಾರಿ ಇವತ್ತು ಮುಖ್ಯಮಂತ್ರಿಗಳ ಮೇಲಿದೆ. ಸದನಕ್ಕೆ ಬಂದು ಇವತ್ತಿನ ದಿವಸ ಉತ್ತರ ಕೊಡಬೇಕಾಗಿತ್ತು. ಅವ್ರ ಜವಾಬ್ದಾರಿ ಇದು. ಬೇಸರ ಆಗಿದ್ರಿ, ಬೇಸರ ಆಗಿದ್ರೆ ಅದನ್ನ ಹೇಳ್ಕೊಳ್ಳಿ. ಅವ್ರು ರಾಜಣ್ಣ ಅವರು ರಾಜ್ಯ ಕೇಳ್ಬೇಕು ಸರ್. ಸರ್ ವೈಯಕ್ತಿಕವಾಗಿ ಬೇಸರ ಆಗೋದು ಬೇರೆ ಮೇಲೆ ಒತ್ತಡ ಸರ್. ಇವತ್ತು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ನಡೆ ಇದೆಯಲ್ಲ, ಇತಿಹಾಸವನ್ನು ನೀವು ತಗೊಳ್ಳಿ, ಇದೇನು ಫಸ್ಟ್ ಅಲ್ಲ. ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವ್ರನ್ನ ಯಾವ ರೀತಿ ತೆಗೆದ್ರಿ ಸರ್, ತೆಗೆಯೋಕ್ಕಿಂತ ಮೊದಲು ಭೂಮಿಗೆ ಹೆಂಗ್ ಸಿದ್ಧ ಮಾಡಿದ್ರಿ, ಚನ್ನಪಟ್ಟಣ ರಾಮನಗರದಲ್ಲಿ ಕೋಮಗಲಭೆ ಸೃಷ್ಟಿ ಮಾಡಿದ್ರಿ, ಏರ್ಪೋರ್ಟ್ ಅಲ್ಲೋ ಕಿತ್ತು ಹಾಕಿದ್ರಿ. ದೇವರಾಜ ಅರಸು ಅವರು ಇವತ್ತು ರಾಜ್ಯ ಎಲ್ಲ ಅಹಿಂದ ಬಗ್ಗೆ ಮಾತಾಡ್ತಿರಲ್ಲಪ್ಪ, ದೇವರಾಜ ಅರಸು ಅವರನ್ನು ನೀವು ಯಾವ ರೀತಿ ತೆಗೆದಿದ್ರಿ, ಬಂಗಾರಪ್ಪನವ್ರು ಯಾವ ರೀತಿ ತೆಗೆದ್ರಿ, ಕ್ಲಾಸಿಕ್ ಹಗರಣ, ಒಂದೇ ಒಂದು ಸಣ್ಣ ಹಗರಣ, ಅದು ಏನಾಯ್ತು ಅಂತ ಗೊತ್ತು. ಆ ಬಂಗಾರಪ್ಪನವ್ರು ತೆಗೆದ ರೀತಿ ಯಾವ ರೀತಿ ಇತ್ತು. ಸೊ ಹೀಗೆ ಈ ಹಗರಣದ ಆರೋಪ ಬಂದಾಗ ನೀವು ಮಾತಾಡೋದೇ ಒಂದು, ಆದ್ಮೇಲೆ ತೆಗೆದ ಮೇಲೆ ಮಾತಾಡೋದೇ ಒಂದು. ಏಕಾಏಕಿ ಹಗರಣಗಳ ವಿರುದ್ಧವಾಗಿ ಮಾತಾಡೋದು ವಿರೋಧ ಪಕ್ಷದ ಕರ್ತವ್ಯ. ಸರ್ ಇವತ್ತು ನೋಡಿ, ನಾಗೇಂದ್ರರಿಗೂ ಅನ್ಯಾಯ, ರಾಜೇಂದ್ರರಿಗೂ ಅನ್ಯಾಯ, ಕಾಂಗ್ರೆಸ್ ನಲ್ಲಿ ಅನ್ಯಾಯ ಆಯ್ತು. ವಾಲ್ಮೀಕಿ ಹಗರಣದ ಆರೋಪ ಬಂದಾಗ ನಾಗೇಂದ್ರಗೆ ಅನ್ಯಾಯ ಮಾಡಬೇಡಿ, ಅವ್ರು ರಾಜೀನಾಮೆ ತಗೋಬೇಡಿ ಅಂತ ಹೇಳಿದ್ರ. ನನ್ನ ಪ್ರಶ್ನೆ ಅದಲ್ಲ ಸರ್. ಇವತ್ತು ಬಂದಿರೋದೇನು, ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಎರಡು ಬಣ ಏನಿದೆ, ಬೇರೊಬ್ಬರ ಹೆಗಲ ಮೇಲೆ ಗನ್ನನ್ನು ಇಟ್ಕೊಂಡು ಇವತ್ತಿನ ದಿವಸ ಹೊಡಿತಾ ಇದ್ರು. ಇವರು ಒಬ್ಬರ ಮೇಲೆ ಇಟ್ಕೊಂತ ಇದ್ರು ಹೆಗಲ ಮೇಲೆ, ಅವರೊಬ್ಬರ ಮೇಲೆ ಹೆಗಲ ಮೇಲೆ ಇಟ್ಕೊಂತ ಇದ್ರು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ಅನುಸರಿಸಿದಂಥವ್ರು ಇಲ್ಲಿವರೆಗೂ ಒಬ್ಬರನ್ನು ಇವ್ರು ಹಿಡ್ಕೊಳಕ್ ಆಗ್ಲಿಲ್ಲ ಸರ್. ಉದಾಹರಣೆಗಳು ಬಹಳಷ್ಟು ಬರ್ತವೆ. ಇವತ್ತು ಗೋವಿಂದರಾಜು ನೀವು ತಗೊಳ್ಳಿ, ಇವತ್ತು ರಾಜಣ್ಣ ಅವ್ರು ತಗೊಳ್ಳಿ, ನಾಗೇಂದ್ರ ಅವ್ರನ್ನ ತಗೊಳ್ಳಿ ಸರ್. ಏನು ಬೇಡಿ, ಎಚ್ ವಿಶ್ವನಾಥ್ ಅವರು ನಮ್ಮ ಪಕ್ಷ ಬಿಟ್ಟು ಸಿದ್ದರಾಮಯ್ಯವ್ರು ಹೋದಾಗ ಹೆಗಲ ಮೇಲೆ ಕೂರಿಸ್ಕೊಂಡು ಹೋದ್ರು. ಅವ್ರನ್ನ ಎಷ್ಟರ ಮಟ್ಟಿಗೆ ಹಿಡ್ಕೊಂಡ್ರಿ ಇವರು. ಸೊ ಮುಕುಡಪ್ಪನವರು ಅಹಿಂದಾದಲ್ಲಿ ಮುಂಚೂಣಿಲಿದ್ದಂಥವ್ರು, ಅವ್ರನ್ನ ಎಷ್ಟರ ಮಟ್ಟಿಗೆ ಇವ್ರು ಹಿಡ್ಕೊಂಡ್ರು ಸರ್. ಒಂದೊಂದೇ ಅಲ್ಲ, ಇವ್ರು ನಿಮ್ ಪಕ್ಷ ಬಿಟ್ಟು ಅವ್ರ ಪಕ್ಷಕ್ಕೆ ಹೋಗಿದ್ದಲ್ಲ ಪ್ರಶ್ನೆ. ಬಿಜೆಪಿಗೆ ಹೋದ್ರು, ನಮ್ಮಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.